ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೆನ್ನೆದು ಮತ್ತು ಇವತ್ತಿನ ವಿಡಿಯೋನು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಎನ್ವೈರ್ನಮೆಂಟ್ ಡೇ, ಹಂಗಾಗಿ ಸ್ಕೂಲಲ್ಲಿ ಏನಾದರೂ ಮಾಡೋಣ ಮಕ್ಕಳಿಗೆ ಏನು ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮನೆ ಹತ್ರ ಇರೋ ಪಾಟ್ಗಳನ್ನ ಒಂದು 2-3 ತೊಗೊಬಂದ್ಬಿಟ್ಟು ಮಕ್ಕಳಿಗೆ ಅವ್ರಿಗೆ ತೋರಿಸಿದ್ರೇ ಗೊತ್ತಾಗೋದು ಪರಿಸರ ಅಂದರೆ ಏನು, ಇದೆಲ್ಲ ಏನು ಗೊತ್ತಿರುತ್ತೆ ಅವ್ರು ಚಿಕ್ಕ ಮಕ್ಕಳು ಇನ್ನು. ಹಂಗಾಗಿ ಇವ್ನು ನೋಡಿ ಆಯ್ ಮಾಡ್ತಿದ್ದಾನೆ, ನನ್ನ ಮೊಬೈಲ್ ಇಟ್ಕೊಂಡ್ರೆ ವೀಡಿಯೋ ಮಾಡ್ತಿದ್ದಾನೆ. ನಮ್ಮ ಮನೆಯಲ್ಲಿ ಏನು ಸಾಮಾನು ತಂದರೂ ಈ ಥರ ಹಡ್ಕೊಂಡಿರ್ತಾರೆ. ನಮ್ಮ ಪರಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾನೆ. ಇವರಿಬ್ಬರು ಹೆಲ್ಪ್ ಮಾಡ್ತಾರೋ ಅಥವಾ ಇನ್ನಷ್ಟು ಕೆಲಸ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ರಾಗಿ ಹಿಟ್ಟು ಈ ಥರ ಪ್ಯಾಕೆಟ್ ತೊಗೊಳ್ತೀವಿ, ಇದಂತೂ 2 ದಿನವೂ ಬರೋಲ್ಲ. ನಮ್ಮ ಅಪ್ಪ ಅಂತೂ ರಾಗಿ ಬೆಳಿತೀನಿ ಹೋಗಿ ಅಂತದೇ ಪ್ಯಾಕೆಟ್ ನೋಡಿಬಿಟ್ಟು ನಾವಂತೂ ಕಳಿಸ್ತಿಲ್ಲ, ಯಾರು ತಿನ್ನೋಕ್ಕೆ, ಸುಮ್ಮನೆ ಇರಪ್ಪ ಅಂತ ಅಂದ್ಬಿಟ್ಟು. ಈ ರಾಗಿ ಹಿಟ್ಟು ಚೆನ್ನಾಗಿರುತ್ತೆ ಪ್ಯಾಕೆಟಲ್ಲಿ. ಇದು ಸೋರೆಕಾಯಿ ಬಾಣ್ತಿಯಲ್ಲಿ ತಿಂದರೆ ಹಾಲು ಜಾಸ್ತಿ ಆಗುತ್ತೆ ಅಂತ ಅಂತಾರೆ. ಸರಿ, ಫ್ಲಾಸ್ಕ್ ಹಾಳಾಗಿತ್ತು. ನಾವೀಗ ವೆದರಲ್ಲಿ ನಾವು ಬಿಸಿಲಲ್ಲಿ ಚಳಿಯಲ್ಲಿ ಬಿಸಿನೀರೇ ಕುಡಿಯೋದು, ಹಂಗಾಗಿ ಫ್ಲಾಸ್ಕು ಸ್ವಲ್ಪ ಕ್ಯಾಪ್ ಹೊಡೆದೋಗಿತ್ತು. ಅವರು ಹೊಸದು ತೊಗೊಂಬಂದಿದ್ದಾರೆ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಮ್ಮ ಪರಿ ಓಪನ್ ಮಾಡ್ತಾ ಇದ್ದಾನೆ. ಇವ್ನು ನೋಡಿ ಹಿಂದೆಗಡೆ ಪ್ರಣಿ ಈ ಥರ ತರಕಾರಿನೆಲ್ಲ ನಾನು ಇದನ್ನು ಎತ್ತಿಡೋದ, ಇವ್ರು ಮಾಡಿರೋದು ಕರೆಕ್ಟ್ ಮಾಡೋದ ಒಂದು ಗೊತ್ತಾಗ್ತಾಯಿಲ್ಲ. ಡಬಲ್ ತ್ರಿಬಲ್ ಕೆಲಸ ಕೊಡ್ತಾರೆ ಇವರಿಬ್ಬರು. ಹಂಗೆ ಒಂದು ಸ್ವಲ್ಪ ಕಚ್ಚಾಡ್ಕೊತಾ ಇರ್ತಾರೆ ಇದನ್ನು ಮಾಡಬೇಕಾದ್ರೆ. ಇವರಿಬ್ಬರು ಆಟಾಡೋದು ಒಂಥರ ಖುಷಿಯಾಗುತ್ತೆ ಎಲ್ಲರಿಗೂ, ಹಂಗೆ ಅಲ್ವಾ. ಫ್ರಿಜ್ಜಲ್ಲಿ ಸ್ವಲ್ಪನೂ ಜಾಗ ಇಲ್ಲ, ಎಲ್ಲಿಡೋದೋ ಗೊತ್ತಾಗ್ತಿಲ್ಲ. ಹಾಗೆ ನಿನ್ನೆ ನಮ್ಮ ಮನೆಯವರು ಮಟನ್ ತೊಗೊಂಬಂದಿದ್ರು. ಮಟನ್ ಸಾರು ಮುದ್ದೆನೂ ಮಾಡಿದ್ದೆ. ಮಟನ್ ಸಾರು ಯಾವುದೂ ನಾವು ಫ್ರೈ ಮಾಡ್ಕೊಳ್ಳೋ ಮುದ್ದೆ ನೋಡಿ ಒಂದೊಂದು ಸಲ ಈ ಥರ ಮಾಡ್ತೀನಿ, ಇನ್ನೂ ಸರಿಯಾಗಿ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಅಡುಗೆ ಎಲ್ಲ ಆದಮೇಲೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೇ ಸಮಾಧಾನ. ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ಫ್ರೆಶ್ ಆಗಿದ್ದರೆ ಸರಿ ಅಡುಗೆ ಮನೆ. ಬೆಳಗ್ಗೆ ಎದ್ದಿದ ತಕ್ಷಣ ಪಾತ್ರೆಗಳು ಗ್ಯಾಸ್ ಎಲ್ಲ ಕ್ಲೀನಾಗಿಲ್ಲ ಅಂದರೆ ಅಡುಗೆ ಮಾಡೋ ಮೂಡು ಇರಲ್ಲ. ಆ ಥರ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ. ಎಲ್ಲ ನಾನು ಕ್ಲೀನಾಗಿ ಈ ಥರ ತೊಳ್ಕೊಂಡು ನೀಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದೆ. ನೆನ್ನೆ ಮಲ್ಕೊಂಡಿದ್ದು ನಾನು 12 ಗಂಟೆ ಆಗೋಗಿತ್ತು, ಅಷ್ಟುವರೆಗೂ ಕೆಲಸ ಇತ್ತು. ಬೆಳಗ್ಗೆ ಎದ್ರೂ ಮುಗಿಯಲ್ಲ, ಎಷ್ಟು ಕೆಲಸ ಇರುತ್ತೋ ಮನೆಯಲ್ಲಿ. ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ. ಹೆಣ್ಮಕ್ಳು ಮನೇಲಿದ್ದಾರೆ ಅಂತ ಅನ್ಬೋದಷ್ಟೇ, ಮನೇಲಿ ಇದ್ದಷ್ಟು ಹೊತ್ತೂ ಕೆಲಸ. ಹಾಗೆ ಇವತ್ತು ಎನ್ವೈರ್ನಮೆಂಟ್ ಡೇ ಅಲ್ವಾ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಳಿಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಗಿಡಗಳನ್ನೇ ತೊಗೊಂಡೋಗಿದ್ವಿ. ಇದು ಜೇಡ್ ಪ್ಲ್ಯಾಂಟ್, ಲಕ್ಷ್ಮಿ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಇದಿಟ್ಟರೆ ಒಳ್ಳೆಯದು ಅಂತ ಅಂತಾರೆ, ಏನೋ ಇಟ್ಟಿದ್ದೀನಿ, ನೋಡೋಣ. ನಮ್ಮ ಮನೆ ಮಕ್ಕಳೆಲ್ಲ ಈ ಥರ ಹೊರಗಡೆ ಹೋಗಿದ್ರು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ನಮ್ಮದು ಎಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೆಲ್ಲ ಹಳೆ ನೆನಪಾಗ್ತಾಯಿತ್ತು. ನಾವು ಈ ಥರ ಕರ್ಕೊಂಡು ಹೋದರೆ ಸಾಕು, ಖುಷಿ ಅಂದರೆ ಖುಷಿ. ಇವರು ಈ ಥರ ಎಲ್ಲ ಖುಷಿ ಪಡ್ತಾಯಿದ್ರು ರೋಡಲ್ಲೆಲ್ಲ. ಇವರು ಎನ್ವೈರ್ನಮೆಂಟ್ ಡೇ ಹೇಳ್ರಿ ಅಂದರೆ RCB ಅಂತವ್ರೆ. ಎಷ್ಟು ಮಕ್ಕಳು ಹಿಡಿಯುತ್ತೆ ನೋಡಿ ಈ ಥರದ್ದೆಲ್ಲ. ಪರಿಸರದ ಬಗ್ಗೆ ಹೇಳ್ರು ಅಂದರೆ RCB ಅಂತವ್ರೆ. ಮಕ್ಕಳುಗಳು ಮನಸ್ಸಲ್ಲೂ ಹೆಂಗೆ ಮಂಚು ಅಂದ್ಬಿಟ್ಟಿದೆ ನೋಡಿ.
ಅಭಿಮಾನ ಇರಬೇಕು, ಆದರೆ ಈ ಥರ ಅಲ್ಲ. ನಿನ್ನೆ 11 ಜನ ಸತ್ತೋಗಿರೋದು ನೋಡಿ ಸಖತ್ತು ಬೇಜಾರಾಯಿತು ನನಗಂತೂ. ನಾನಂತೂ ಕ್ರಿಕೆಟ್ ನೋಡೋದೇ ಇಲ್ಲ ಬಿಡಿ, ನೋಡೋರಿಗೆಲ್ಲ ಬೇಡ ಅಂತ ಹೇಳಲ್ಲ, ಆದರೆ 11 ಜನ ಸತ್ತೋಗಿದ್ದಾರೆ. ಅವ್ರ ಫ್ಯಾಮಿಲಿ ಕತೆ ಏನು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ, ಅವ್ರು ಹೆಂಗೆ ಮರೀತಾರೆ, ಇವರೇ ಹೋಗಿ ಆ ಥರ ಮಾಡ್ಕೊತಾರಲ್ಲ, ಅವ್ರು ನೋಡಿ ಏನು ಸಿಗುತ್ತೆ, ಈ ಥರ ಎಲ್ಲ ಮಾಡಬಾರ್ದು ಅಂತಲೇ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸತ್ತಿರೋದು ನೋಡಿ ಒಂಥರ ಅಳುನೇ ಬಂತು. ಚಿಕ್ಕ ಮಕ್ಕಳು ಇದ್ದಾರೆ. ಹಾಗೆ ಸ್ಕೂಲಲ್ಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದೆ. ಇನ್ನೂ ಸ್ವಲ್ಪ 1-2 ಅವರ್ ಇಲ್ಲೇ ಮನೇಲಿ ಇರ್ತೀನಿ. ನಮ್ಮ ಮನೆಯವರು ಫ್ರೂಟ್ಸ್ ಎಲ್ಲ ತಂದಿದ್ರು. ಇವತ್ತು ಅವರು ತೊಗೊಂಡಿದ್ದಾರೆ, ನಾನು ತೊಗೊಂಬಿಟ್ಟಿದ್ದೀನಿ. ಅವ್ರು ತಂದಿರೋದೆಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ನೆನ್ನೆನೂ ನೇರಳೆ ಹಣ್ಣು ತಂದಿದ್ರು, ಅದು ಎಲ್ಲ ಖಾಲಿ ಮಾಡಿಬಿಟ್ಟಿದೆ. ಅದಕ್ಕೆ ಇವತ್ತು ತಂದಿದ್ದಾರೆ. ಅದು ಇವತ್ತು ತಂದಿರೋ ಸಿಕ್ಕಾಪಟ್ಟೆ ದಪ್ಪ ಇತ್ತು. ತುಂಬಾ ಚೆನ್ನಾಗಿರುತ್ತೆ ನೇರಳೆ ಹಣ್ಣು, ನನಗಂತೂ ಇಷ್ಟ. ಹಾಗಾಗಿ ಇವನು ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾ ಇದ್ದೆ. ಇದನ್ನೆಲ್ಲ ಈ ಥರ ಜೋಡಿಸ್ಬಿಟ್ಟು ನಮ್ಮ ಪರಿ ಅವಾಗ ತಾನೇ ನಿದ್ದೆ ಮಾಡಿ ಎದ್ದಿದ್ದ. ನೋಡೋಣ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ನ ಮುಂದೆ ತೊಗೊಂಡೋಗಿಟ್ಟೆ. ಅವನಿಗೆ ಮ್ಯಾಂಗೋ ಇಷ್ಟ, ಅದಕ್ಕೆ ಮ್ಯಾಂಗೋ ಎತ್ಕೊಳ್ಳೋಣ ಅಂತ ನೋಡ್ತಾ ಇದ್ದ. ಏನು ಮಾಡ್ತಾನೆ, ಖುಷಿ ಪಟ್ಬಿಟ್ಟಿರೋನು ನಿದ್ದೆಯಿಂದ ಅವಾಗ ಎದ್ದಿದ್ದ. ಅದಕ್ಕೆ ಅವನು ರಿಯಾಕ್ಟ್ ಮಾಡ್ತಾಯಿಲ್ಲ, ಸುಮ್ಮನೆ ಇದ್ದ. ಕಟ್ ಮಾಡಿಕೊಟ್ರು ಈಸ್ಕೊಳ್ಳೋಕ್ಕೆ ತುಂಬ ಹೊತ್ತು ಮಾಡ್ದ. ಇವತ್ತಿನ ಡೇ ಹಿಂಗಿತ್ತು. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ತಿನ್ನು ಮ್ಯಾಂಗೋ. ಅಲ್ಲಿ ಮ್ಯಾಂಗೋ ತೋರಿಸು. ಬರೀ ನಿಂದೆಲ್ಲಿ ಮ್ಯಾಂಗೋ ಎಲ್ಲೋ? ಕಾಲಲ್ಲಿದೆಯಾ ಮ್ಯಾಂಗೋ? ತಿನ್ನು.